ಎಲ್ಲಿ ಹೋಗ್ಲಿ ಹೆಣ್ಣು ಮಕ್ಕಳಿಂದವೇ ತಲೆ ಹಾಳಾಗು. ನಮ್ಮ ಖಂಡಿತವಾಗಿ ತಲೆ ಹಾಳಾಗಿದ್ದಲ್ಲ, ಈ ಲೋಕದಲ್ಲಿ ಇದ್ದಂತ ಅಂದವನ್ನು ಚಂದವನ್ನು ನೋಡಿ ನೀನು ತಲೆ ಹಾಳು ಮಾಡ್ಕೊಂಡಿದ್ದಂತ ನಿನ್ನ ಮಾತಿನಲ್ಲೇ ಗೊತ್ತಾಯ್ತು. ತ್ರಿವೇಣಿ, ಏನ ನಿನ್ನನ್ನು ನೋಡುತ್ತಾ ಇದ್ದ ಹಾಗೆ ಮನ್ಮತ್ತ ಬಾಣವನ್ನು ಬಿಡ್ತಾ ಇದ್ದ. ಅಂದ್ರೆ ಹತ್ತಿಯನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನಾಗಿರ್ಲಿ ಸುತ್ತ ಬಳಸ ಮಾತು ಬೇಡ, ಸರಿ ನೇರವಾಗಿ ಕೇಳ್ಬಿಡ್ತೇನೆ. ಕೇಳ ಆಗ್ತದ್ರೆ ಆಗ್ತದೆ ಹೇಳ್ಬೇಕು. ಹೌದಪ್ಪ, ಆಗುದಿಲ್ಲ ಅಂತ ಹೇಳಿ ನನ್ನ ಮನಸ್ಸನ್ನು ವಹಿಸಬಾರದು. ವಿಷಯವನ್ನಾದ್ರೂ ಹೇಳ್ತೀಯಾ? ಸಂಗ್ರಾಮನ ವರಿಸುವಯ ನಿನ್ನ ಮದುವೆ ಆಗ್ತೀಯ. ಮದುವೆ ಎಂಬುದಿರಲು ಸುಗುಣ ಸದನ ಕಾಂದನವರೇ, ಮದುವೆ ಎಂಬುದಿರಲು ಸುಗುಣ ಸದನ ಕಾಂತನವನೇ ರಮಣ, ಬದಲುಗೊಳ್ಳದನ್ನ ಮನುವು ಬದಲಾವಣೆ ಬದಲುಗೊಳ್ಳದೆಲ್ಲ ಮನವು ಸಾದರವಲ್ಲದು. ಸಂಗ್ರಾಮ, ಅಂದ ನೀನ್ ಇಲ್ಲಿಗೆ ಬಂದು ಕೇಳಿಕೊಳ್ಳೋದೇನು? ನಿನ್ನನ್ನ ಮದುವೆ ಆಗಬೇಕು ಅಂತ. ಏನ್ ತೊಂದ್ರೆ? ಯಾರಲ್ಲೇ ಆಗಲಿ ಸಂತೋಷದಿಂದ ಮುಖಕ್ಕೆ ಮುಖವನ್ನ ಕೊಟ್ಟು ಮಾತನಾಡಬೇಕು ಅಂತ ಆದ್ರೆ ಮಾತನಾಡುವವನ ಗುಣ ಮತ್ತು ಸ್ವಭಾವ ನಮ್ಮ ಮನಸ್ಸಿಗಾದ್ರೂ ಹಿಡಿಸಿರ್ಬೇಕು. ಆ ಮಟ್ಟಿಗೆ ಸಂಗ್ರಾಮನ ಗುಣ ಸ್ವಭಾವ ಹೇಗೆ? ಅದೇ ಹಿಡಿಸುದಿಲ್ಲ ಅಂತ ಹಿಡಿಸ್ತೇ ಅಂತ ಮಾಡಿಬಿಟ್ಟ. ಈ ಗುರುಮಠಕ್ಕೆ ಸೇರಿ ಇಷ್ಟು ವರ್ಷ ಕಳೆದು ಹೋದ್ರು ಕೂಡ ನಿನ್ನಲ್ಲಿ ಸ್ನೇಹಿತರವನ್ನ ಬೆಳೆಸಬೇಕು ಅಥವಾ ನಿನ್ನ ಸಹಪಾಠಿಯಾಗಿ ಸಂತೋಷದಿಂದ ಕಾಲ ಕಳೆಬೇಕೆನ್ನುವಂತ ಆಸೆ ನನಗಾಗುವುದಿಲ್ಲ. ಅಂತದ್ರಲ್ಲಿ ಮದುವೆಯಾಗಿ ಸಹ ಬಾಳುವಿಂದ ಸಾಗಿಸೋದಕ್ಕಾಗ್ತದೇನೋ? ನನ್ನ ಮೇಲೆ ಮನಸ್ಸಿಲ್ಲ ಅಂತ ಆಯ್ತು. ಖಂಡಿತ ಇದೇ ಈ ಗುರುಮಠದಲ್ಲಿ ಮತ್ತೆ ಯಾರನ್ನಾದ್ರೂ ಪ್ರೀತಿಸಿದ್ದೀಯಾ? ಈ ಗುರುಮಠದಲ್ಲಿದ್ದಂತಹ ಸಕಲ ವಿದ್ಯಾರ್ಥಿಗಳಿಗೆ ತಿಳಿದಂತ ವಿಷಯ ಗೊತ್ತಾ? ಈ ತ್ರಿವೇಣಿ ಶ್ರೀಕಾಂತನ್ನ ಪ್ರೇಮಿಸುತ್ತಾ ಇದ್ದಾಳೆ, ಆದ್ರೇನೆ ಮದುವೆ ಆಗುವುದು ಅಂತ. ಇದು ನಿನಗೆ ತಿಳಿಯದೇ ಇರುವಂತ ವಿಚಾರ ಅಂತ ಕಾಣ್ತದೆ. ತ್ರಿವೇಣಿ, ಏನು ಅದು ಕಿವಿ ಮಾತು, ತಪ್ಪಾಗಿ ತಿಳಿಯಬಾರದು. ಸರಿ, ಹೆಣ್ಣಿಗೆ ಸ್ವತಂತ್ರತೆಯನ್ನು ಕೊಟ್ಟಿದ್ದ, ಅದನ್ನ ಕಾಪಾಡಿಕೊಂಡು ಬಂದಿದ್ದೇನೆ. ಮದುವೆ ಆಗುವ ಮುನ್ನ ಬಹಳಷ್ಟು ಯೋಚನೆ ಮಾಡಬೇಕು. ಯೋಚನೆಯನ್ನ ಮಾಡಿ ಈ ತೀರ್ಮಾನವನ್ನ ಕೈಗೊಂಡಿದ್ದು. ಹಾಗಾಗಿ ಹೇಳು, ಶ್ರೀಕಾಂತ ಯಾರು, ನೀನು ಯಾರು? ಅಂದ್ರೆ ಶ್ರೀಕಾಂತ ಸೇನಾಧಿಪತಿಯ ಮಗ. ಇರ್ಲಿ ಬಿಡು, ನೀನು ರಾಜಕುಮಾರ್. ಸರಿ, ಹೊಂದಾಣಿಕೆ ಆಗ್ತದ? ಅಂದ್ರೆ ಆ ಮಟ್ಟಿ ನಮ್ಮ ಇಬ್ಬರದ್ದು ಹೊಂದಾಣಿಕೆ ಆಗ್ತದೆ. ನಾನು ರಾಜಕುಮಾರ, ನೀನು ರಾಜಕುಮಾರ. ರಾಜಕುಮಾರನಾದಂತ ನಿನ್ನನ್ನ ಮದುವೆ ಆಗ್ಬೇಕಾದ್ರೆ ನನಗೂ ಮನಸ್ಸಂತ ಬೇಕು ತಾನೆ. ಮಾಡಿ ನಿನ್ನನ್ನ ಮದುವೆ ಆಗುದಕ್ಕೆ ಮನಸ್ಸಿಲ್ಲ, ಸುಮ್ನೆ ಬಾಯ್ ಬಿಡ್ಕೊಬೇಡ, ಹೊರಟೋಗಲಿಂದ ಪರಿಣಾಮ ಗಮನವಿಟ್ಟು ಕೇಳಿ ಒಂದು ಹಿತವಚನವನ್ನ ಹೇಳ್ತೇನೆ. ಏನು? ಲೋಕದಲ್ಲಿ ಯಾವುದೇ ಒಂದು ಅಂದವಾದ ವಸ್ತುವನ್ನ ಕಂಡಾಗ ಆಸೆ ಪಡುವುದು, ಆಕರ್ಷಿತರಾಗುವುದು ಸ್ವಾಭಾವಿಕ. ಆದ್ರೆ ಕಂಡಂತ ವಸ್ತುವನ್ನ ದಕ್ಕಿಸಿಕೊಳ್ತೇನೆ, ನನ್ನದಾಗಿಸಿಕೊಳ್ತೇನೆ ಅಂತ ತಿಳಿದು ಹುಂಬತನಾದೀತು. ಮೂಗಿನಡಿಯಲ್ಲಿ ಮೀಸೆ ಬಂದಾಕ್ಷಣ ಸೊಕ್ಕಿದ ಗೂಳಿಯ ಹಾಗೆ ಎಲ್ಲಿ ಹೊಲ ಉಂಟು ಬೇಲಿ ಉಂಟು ಅಂತ ನೋಡೋದಕ್ಕೆ ಹೋದ್ರೆ ನಿನ್ನಂತವ್ರ ಬೆನ್ನಿಗೊಂದು ಗ್ರಾಚಾರ ನೆನ್ಪಿಟ್ಕೋ. ಏನ ಅಂದ ಚಂದದ ಹೆಣ್ಣನ್ನು ನೋಡು ತಪ್ಪ? ತಪ್ಪೆ, ಅಗತ್ಯ ಏನುಂಟು? ಅಲ್ಲ, ನೋಡಿದ ಮೇಲೆ ಮಾತನಾಡಿಸು ತಪ್ಪ? ಪರಿಚಯ ಇದ್ದವರಲ್ಲಿ ಮಾತ್ರ ಆಡಬಹುದು, ಮಾತನಾಡಿಸ ಮೇಲೆ ಪ್ರೀತಿಸು ತಪ್ಪ? ಇಬ್ಬರಿಗೂ ಮನಸ್ಸಿದ್ರೆ ಅದು ಸರಿ. ನಾನು ನಿನ್ನನ್ನೇ ಪ್ರೀತಿಸುತ್ತೆ, ನನಗ್ ಮನಸ್ಸಿಲ್ವಲ್ಲ. ಆಗುದಿಲ್ಲ ತಾನು ಬಲಾತ್ಕಾರ. ಗುರುಗಳಿಗೆ ಹೇಳಿಕೊಡ್ತೇನೆ. ಗುರುಗಳಿಗೆ ಕತೆ ಬಿಡಿ. ಏನ್ ಕತೆ ಬಿಡು? ಈ ವಿಷಯ ನಾನು ಅಪ್ಪನ ಮಾತು ಕೇಳಲಿಕ್ಕಿಲ್ಲ. ನೀನ್ ಇಲ್ಲಿಗೆ ಬಂದಾಗ್ಲೇ ತಿಳ್ಕೊಂಡೆ ನಾನು ನಿನ್ನ ಅಪ್ಪನ ಮಾತು ಕೇಳದಷ್ಟು ಹಾಳಾಗೋಗಿದ್ದು ಅಂತ. ಮದುವೆ ಆಗು, ತೊಂದ್ರೆ ಇಲ್ಲ. ಆದ್ರೂ ಒಂದು ಮಾತು, ಏನು? ಇದು ಒಂದು ದಿವಸ ಮಟ್ಟಿಗಾರು ಸುಖ ಇದ್ದ ಹಲ್ಲಿಂದ ಹೊಟ್ಟೆ ಹೋಗ್ಬೇಕು.
ನೋಡ್ತಾ ಇದ್ದೇನೆ. ನಿನ್ನ ದುಷ್ಟತನದ ದುರ್ಬುದ್ಧಿಯನ್ನು ನೋಡಿ ಈ ಕಡೆ ಬಂದವ ನಾನು. ಹಾ. ಮರ್ಯಾದೆಯಿಂದ ಹೊರಡ್ತೀಯ ಇಲ್ವಾ? ಏ ವಿಜಯ, ಏನು? ನನ್ನ ಸಹಪಾಠಿನಿ ಸತ್ಯ. ಇದು ಪ್ರಕೃತಿ ಸೌಂದರ್ಯ ನೋಡೋದಕ್ಕಾಗಿ ನೀನು ಹೋದವು. ಅದು ಹೌದು. ಇಷ್ಟು ಬೇಗ ಯಾಕೆ ಬಂದ್ಬಿಟ್ಟಿಯೋ? ರಸಭಂಗ ಮಾಡಿಬಿಟ್ಟಿಯಲ್ಲ ನೀ. ನೋಡು, ಹಾ. ಈ ಪ್ರಪಂಚದಲ್ಲಿರುವ ಕೇವಲ ಒಬ್ಬ ಜನಸಾಮಾನ್ಯ ನೀನಲ್ಲ, ಹಾ. ಒಬ್ಬ ಒಳ್ಳೆಯ ಉತ್ತಮ ಯೋಗ್ಯತೆ ಉಳ್ಳ ರಾಜಕುವರ. ಹೌದಾ? ಎನ್ನುವ ನೆನಪಿರಲ್ಲ. ನೀನೇ ವಿಚಾರ ಮಾಡು. ಯಾವ ರಾಜಕೀಯ ಎಂಬ ಈ ಕ್ಷೇತ್ರದಲ್ಲಿ ಅದೆಷ್ಟೋ ಹೆಸರನ್ನು ಗಳಿಸಿ ಖ್ಯಾತಿ ವ್ಯಕ್ತವರು ನಿನ್ನ ಅಪ್ಪ. ಎಷ್ಟು ಗಳಿಸಿದ್ದಾರೆ? ಸಣ್ಣ ಹುಡುಗಿದ್ದು ಇದು ಮುದುಕರವರೆಗೂ ಮತ್ತು ಅಷ್ಟೇ ಹೆಸರು ಗಳಿಸಿದ್ದ. ಅವರ ದುಡಿಮೆ ಶ್ರಮದ ಪ್ರತೀಕ ಅಷ್ಟು. ಹಾ. ನೋಡು, ಹಾ. ಹಾಗಿದ್ದಾಗ ನಾನ್ ವಿಚಾರ ಮಾಡುವುದೇನು ಗೊತ್ತ? ಯಾವ ವಿಚಾರ? ಅಯ್ಯೋ ಪ್ರಾರಬ್ಧವೇ, ಹಾ. ಅಂತಹ ಒಳ್ಳೆ ಅಪ್ಪನಿಗೆ ಇಂತಹ ಕೆಟ್ಟ ಮಗ ಹುಟ್ಕೊಂಡಲ್ಲ. ಏನು ಎಲ್ಲ ನಂಜಿನ ಮಾತಾಡ್. ಯಾಕಾಡ್ಬಾರ್ದು? ಹಾಗಲ್ಲ, ಹೇಳುವ ಕ್ರಮ ಪದ್ಧತಿ ಬೇರೆ. ಅಂತ ಪ್ರಿ ಇಂಥ ಮಗ ಶಾಪ. ಓಹೋ, ಸಂಪೂರ್ಣ ಮರ್ಯಾದೆ ತೆಗಿಲಿಕ್ ಸಾಕು. ಇದು ಕಡಿಮೆ ಆಯ್ತು ಅಂತಲ್ಲ? ಯಾಕೆ? ಹಾ? ಜಾಸ್ತಿ ಆಯ್ತು ಅಂತ ಹೇಳಿದ್. ಯಾವ ವಿಚಾರ? ಏನು? ಅವಳು ನನಗೆ ಬೇಕೇ ಬೇಕು. ಹಾಗಂತ ಶ್ರೀಕಾಂತನನ್ನು ಮದುವೆ ಆಗ್ತಾಳೆ ಎಂಬ ವಿಷಯ ನಿನಗೆ ಗೊತ್ತಿಲ್ವಾ? ಶ್ರೀಕಾಂತ ಮದುವೆ ಆಗ್ತಾಳೆ. ಹಾ. ಈ ವಿಷಯವನ್ನು ಮೊಟ್ಟ ಮೊದಲ ಗುರುಮಠದಲ್ಲಿ ತಿಳಿದುಕೊಂಡವು. ಓಹೋ. ನನ್ನ ಅಣ್ಣಯ ಮುಳ್ಳು ಶ್ರೀಕಾಂತ ಆಗುತ್ತಾನೆ ಎಂಬ ಕಾರಣದಿಂದ ಅವಳು ಕೊಲ್ಲೋ ಬಗ್ಗೆ ಸಂಚಲನ ಮಾಡಿದ್ದೇನೆ. ಈಗಾಗಲೇ ಸತ್ತು ಮಣ್ಣಿ ಕಚ್ಚಿರ್ಬೇಕು. ಅವರ ಹಣ ನಿಮ್ಮನ್ನು ಕಾಯ್ತಾ ಇದೆ. ಅಲ್ಲಿರುವುದ ಯಾರು? ಅದು ಬೇಡ, ನಿನಗೆ ಬೇಡರಿ. ನೀನು ಶ್ರೀಕಾಂತ ಸತ್ತವರು ಬದುಕಿ ಬರುತ್ತಾರೆ. ಸತ್ತರಲ್ಲೂ ಬದುಕುವುದು ವಿಧಿ ನನ್ನ ಪಾಲೆ ಕ್ರೂರಿಯಾದರೆ ಅದು ಯಾವತ್ತೂ ಆಗಿದ್ದಾನೆ. ಓಹೋ. ಸಂಗ್ರಾಮನ ಸಂಚು ನಡಿಲಿಕ್ಕಿಲ್ಲ. ನೀನೇ ಆಲೋಚನೆ ಮಾಡಿ ನೋಡು. ಏನು? ನೀನಿಷ್ಟೆಡ್ ಅಂತ ನಾನು ಆಲೋಚನೆ ಮಾಡ್ಲಿಲ್ಲ. ಇಲ್ಲಂತಾದ್ರೆ ನಾವಿಂದು ಮುಂಜಾನೆ ಮೂವರು ಮಾತಾಡಿಕೊಂಡಿದ್ದೇನು. ಏನು? ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಬೇಕು, ಮೂವರು ಒಟ್ಟಾಗಿ ಹೋಗೋಣ ಅಂತ. ನೀನೇನು ಹೇಳಿದೆ? ಏನು ಹೇಳಿದೆ? ನಾನು ಬರುವುದಿಲ್ಲ, ಗುರುಮಠದಲ್ಲಿ ಘನ ಕಾರ್ಯ ಉಂಟು. ಮತ್ತೊಂದು ಮಾತು ಏನು? ಇನ್ನೆಲ್ಲ ಹಳತು ನೋಡುದಲ್ಲ, ಏನಿದು ಹೊಸ್ತೇ ನೋಡ್ಬೇಕು ಎಂದು. ಹೌದಪ್ಪ, ಎಲ್ಲ ಹೊಸ್ತು. ನಿನ್ನ ಘನ ಕಾರ್ಯ ಏನಂತ ನನ್ನ ಮಿತ್ರ ವಿಜಯನಿಗೆ ಗೊತ್ತಾಯ್ತು. ಯಾಕೆ? ಮನಶಾಸ್ತ್ರವನ್ನು ತಿಳಿದವನು ಅವನು. ನಿನ್ನ ಮನಸ್ಸಿನಲ್ಲಿ ಏನು ಕಪಟ ಬುದ್ಧಿ ಉಂಟು ಅಂತ ಅವನಿಗೆ ಗೊತ್ತಾಯ್ತು. ಆ ವಿಷಯ ನಾನು ತಿಳಿಸಿದ್ದಾನೆ. ಶ್ರೀಕಾಂತ ಏನ? ಮನಃಶಾಸ್ತ್ರವನ್ನು ತಿಳಿದವ ವಿಜಯನೊಬ್ಬರೇ ಅಲ್ಲ, ನಾನು ಮನಃಶಾಸ್ತ್ರವನ್ನು ತಿಳಿದವನು. 38ನೇ ಪುಟದಲ್ಲಿತ್ತು, ಸಂಗ್ರಾಮನದ ಶ್ರೀಕಾಂತ ಸಾಯುತ್ತಾನೆ. ಏನು ಹಿಂದೆ ಮುಂದಾಗಿ ಹೋಯ್ತು. ಮುಂದಿನ ಪುಟದಲ್ಲಿ ಬೇರೆ ಉಂಟು. ಏನು? ಶ್ರೀಕಾಂತನಿಂದ ಸಂಗ್ರಾಮ ಪೆಡ್ತಿಂತಾನ. ಹೌದಾ? ನೀನು ಎಷ್ಟು ಬೇಕಾದ್ರೆ ಮಾತಾಡು. ಅಲ್ಲ, ರಾಜ್ಕುಮಾರ್ ಮೈ ಮೇಲೆ ಕೈ ಹಾಕ್ತಿಯಲ್ಲ ನೀನು. ಮೈ ಮುಟ್ಟದೆ ಪೆಟ್ಟು ಮಾಡ್ಲಿಕ್ಕೆ ಆಗ್ತದೆ. ಇದು ಪ್ರಕರಣ ದೊಡ್ಡದಾಗ್ತದೆ. ನನಗದೇ ಬೇಸರ. ನೀನು ನಿನ್ನಂತ ದೊಡ್ಡ ವ್ಯಕ್ತಿಗಳ ಮಕ್ಕಳೆಲ್ಲ ಮಾಡೋದು ಇಂಥದ್ದು ಹೇಸಿಗೆ ತಿನ್ನೋ ಕೆಲಸ ಅಲ್ವಾ? ಹೌದಾ? ಶ್ರೀಕಾಂತ, ಏನ ಪರಿವರ್ತನಾಶೀಲವತ್ತ ಪ್ರಪಂಚ. ನಿನ್ನ ಹಾಗೆ ನಾನಿರುವುದಿಲ್ಲ, ನನ್ನ ಹಾಗೆ ನೀನಿರುವುದಿಲ್ಲ. ಅದು ಯಾವತ್ತು ಸಾಧ್ಯ. ಹಾಗಾಗಿ ಹೇಳು, ಇದು ನನ್ನ ಹಳ್ಳಿಯ ಮುಳ್ಳು ನೀನಾಗಿದ್ದೀಯ. ಸಂಗ್ರಾಮದ ಪ್ರತಿಜ್ಞೆಯನ್ನು ಕೇಳು. ಏನ? ನಿನ್ನ ಜೀವನ ತುತ್ತ ತುದಿಯವರೆಗೆ ಸುಖವನ್ನು ಎಂದು ಖಂಡಿತ ಕಾಣಲಾರೆ, ಕಷ್ಟವನ್ನ ಕಾಣುತ್ತೀಯ. ನೋಡ್ಕೊಳ್ತೇನೆ, ಹೋಗ. ತ್ರಿವೇಣಿಯನ್ನು ಮದುವೆ ಆಗು ನಾನು. ಹೋಗ ಹೋಗ. ಇನಿಯ ಕೇಳು ಮನದೊಳನಗೆ ಶಂಕೆ ಮೂಡಿದೆ. ಇನಿಯ ಕೇಳು ಮನದೊಳನಗೆ ಶಂಕೆ ಮೂಡಿದೆ, ಮನದಿ ಶಂಕೆ ಮೂಡಿದೆ. ಜನಪದನು ಜಾನಲ್ಲ ನೀನು, ಜನಪದನು ಜಾನಲ್ಲ ನೀನು ಎನ್ನುವ ಹದನವೇ. ಜನಕ ನನಗೆ ಅನ್ಯವರನ ಲಗ್ನವೆಸಗಲು, ಜನಕ ನನಗೆ ಅನ್ಯವರನ ಲಗ್ನವೆಸಗಲು. ಜನುಮವೆಲ್ಲ ವ್ಯರ್ಥವೆಂಬೆ, ಜನುಮವೆಲ್ಲ ವ್ಯರ್ಥವೆಂಬೆ ಅರಿತುಕೊಂಬುದು ನೀ ಅರಿತುಕೊಂಬುದು.
ಇನಿಯ ಕೇಳು ಮನದೊಳಗೆ ಶಂಕೆ ಮೂಡಿದೆ. ಶ್ರೀಕಾಂತ ಆಪತ್ತಿನಲ್ಲಿದ್ದಂತ ನನ್ನನ್ನ ಆಪತ್ ಬಂಧುವಿನ ಹಾಗೆ ಬಂದು ಆತ್ಮರಕ್ಷಣೆಯನ್ನ ಮಾಡಿದಂತ ಓ ಆತ್ಮೀಯನೇ, ನಿನ್ನ ಮುಖವನ್ನ ಕಂಡಾಗ ಮನಸ್ಸಿಗೆ ಮೊದವೇ ಆಗುತ್ತದೆ. ಈಗ ಈ ಗುರುಮಠಕ್ಕೆ ಸೇರಿದ ಅಂದಿನ ಇಂದಿನವರೆಗೂ ಜೊತೆಯಾಗಿ ಕಾಲವನ್ನು ಕಳೆಯುತ್ತಾ ಇದ್ದವರು, ಒಂದೇ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದವರು, ಕಲಿತವರು ನಾವು ಅರೆ ಕ್ಷಣವೂ ಅಗಲಿದ್ದವರಲ್ಲ. ಆದ್ರೆ ಇಂದಿಗೆ ನಮ್ಮ ವಿದ್ಯಾಭ್ಯಾಸ ಪೂರ್ಣಗೊಂಡಿದೆ. ನಾಳೆ ಅಂತ ಹೇಳಿದ್ರೆ ಎಲ್ಲವರವರ ಮನೆಯನ್ನ ಸೇರಿಕೊಳ್ಳಿರುವರು ನಾವು ಹೋಗ್ಲೇಬೇಕು ತಾನೆ. ನಾಳೆ ನನ್ನ ಮನೆಗೆ ಹೋದಾಗ ಪ್ರಾಯ ಪ್ರಬುದ್ಧ ಆದಂತ ನನಗೆ ಯೋಗ್ಯವಾದಂತ ವರ್ಣನ ನೋಡಿ ಮದುವೆ ಮಾಡಿಸಬಹುದು. ಅದು ಅವರ ಕರ್ತವ್ಯ. ಮದುವೆ ಆಗಬೇಕು ಅಂತ ಆದ್ರೆ ನನಗೂ ಮನಸ್ಸಂತ ಬೇಕು ತಾನೆ. ಹಾಗಾದ್ರೆ ಈ ಗುರುಮಠದಲ್ಲಿ ಯಾರು ನೋಡಿ ಮೆಚ್ಚಿಕೊಂಡಿದ್ದಂತಾಯ್ತು? ಖಂಡಿತವಾಗಿಯೂ ಸತ್ಯ. ಅಂತಹ ಪುಣ್ಯಾತ್ಮ ಯಾರಿರಬಹುದು? ಬೇರೆ ಯಾರು ಅಲ್ಲ, ಇಲ್ಲಿವರೆಗೆ ಸಹಪಾಠಿಗನಾಗಿ ನನ್ನ ಆತ್ಮೀಯನಾಗಿ ಜೊತೆಯಲ್ಲೇ ಓದಂತ ನಿನ್ನ ಕೈ ಹಿಡಿದು ನಿನ್ನೆ ಬಾಳನ್ನ ಬೆಳಗಬೇಕೆನ್ನುವುದೇ ಆಸೆ. ದೇವನಿರುವನು ನಮ್ಮ ಪರಿವನು ಸತ್ತಂತದಿ ಕುದಾದಿ ದೇವನಿರುವನು ನಮ್ಮ ಪರಿವನು ಭಾವನಾತ್ಮಕಿ ದೊಗಡನೆ ಗುರು ಭಾವನಾತ್ಮಕಿ ದೊಗಡನೆ ಗುರು ಮದುವೆ ಎಂಬುದು ಅವನ ಆಟವು ವಿಧಿಯ ಲಿಖಿತವ ಯಾರು ಬಲ್ಲರು ವಿಧಿಯ ಲಿಖಿತವ ಯಾರು ಬಲ್ಲರು ವಿಧಿಯ ಲಿಖಿತವ ಯಾರು ಬಲ್ಲರು ದೇವನಿರುವನು ನಮ್ಮ ಪೊರೆವನು. ಇನ್ನೊಬ್ಬರ ಮುಖವನ್ನ ಕಂಡಾಗ ಅವರ ಮನಸ್ಸಿನ ಭಾವನೆಗಳನ್ನ ಅರಿತುಕೊಳ್ಳುವುದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಖಂಡಿತ. ನಿನ್ನ ನಗು ಮುಖವನ್ನ ಕಂಡಾಗ ಸಂತೋಷದಿಂದ ಕುಣಿದು ಕುಪ್ಪಳಿಸುವುದನ್ನೆಲ್ಲ ನೋಡಿದಾಗ ನಾನೇನು ತಿಳಿದುಕೊಂಡೆ ಗೊತ್ತಾ? ಏನು? ನಿನ್ನ ಜೀವನದಲ್ಲಿ ಮದುವೆ ಎನ್ನುವಂತ ಮಂಗಳ ಕಾರ್ಯ ಶುಭ ಕಾರ್ಯ ಆಗುದಿದ್ರೆ ಅದು ಈ ತ್ರಿವೇಣಿಯೊಂದಿಗೆ ಅಂತ ತಿಳ್ಕೊಂಡೆ. ಅದು ನಿನ್ನ ತಪ್ಪು ಕಲ್ಪನೆ. ಯಾಕೋ? ಇಲ್ಲಂತಾದ್ರೆ ನೀನೇ ಆಲೋಚನೆ ಮಾಡಿ ನೋಡು. ಏನು? ಆಕಾಶ ಭೂಮಿ ಒಂದಾಗ್ಲಿಕ್ಕೆ ಸಾಧ್ಯ ಉಂಟಾ? ಅಂದ್ರೆ ಹಾಗೆಯೇ ನನ್ನ ನಿನ್ನ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಉದಾಹರಣೆ ಯಾಕೆ? ನೀನು ರಾಜಕುಮಾರಿ, ನಾನೊಬ್ಬ ಕೇವಲ ಸೇನಾಧಿಕಾರಿಯ ಮಗ. ಸೇನಾಧಿಕಾರಿ ಮಗನಾದಂತ ನನಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿಸ್ತಾರ? ಹಾಗಾಗಿ ಹೇಳಿದ್ದು ಆಕಾಶ ಭೂಮಿ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೊಂದು ವಿಷಯ ಕೇಳ್ತೀಯ? ಏನು?
ಈ ಗುರುಮಠಕ್ಕೆ ಸೇರಿದ ಅಂದಿನಿಂದ ಇಂದಿನವರೆಗೆ ನಾನು ನಿನ್ನನ್ನು ಮನಸಾರೆ ಪ್ರೀತಿಸಿದವನು. ಸರಿ. ತಿಳುವಳಿಕೆ ಬಂದ ಮೇಲೆ. ಆದ್ರೆ ಜೀವನದಲ್ಲಿ ಮದುವೆ ಎನ್ನುವಂತ ಮೂರಕ್ಷರದ ಸಂಸ್ಕಾರ ಆಗುವುದಿದ್ರೆ ಅದು ನಿನ್ನೊಂದಿಗೆ ನನ್ನ ಬಾಳ ಸಂಗಾತಿಯಾಗಿ ಬರುವುದಾದ್ರೆ ಅದು ನೀನೆ ಅಂತ ನಾನೇನು ಆಲೋಚನೆ ಮಾಡಿದ್ದ ಹೌದು. ಸರಿ. ಆಮೇಲೆ ಗೊತ್ತಾಯ್ತು ಏನು? ನೀನು ನನ್ನ ಕೈಗೆ ಸಿಗುವ ಕುಸುಮ ಅಲ್ಲ, ಅಂದ್ರೆ ಗಗನ ಕುಸುಮ ಅಂತ. ಓಹೋ. ಹಾಗಾಗಿ ಮಧ್ಯಾಂತರದಲ್ಲಿ ಕೈ ಬಿಟ್ಟಿದ್ದೇನೆ. ಈಗ ಯಾವ ಆಲೋಚನೆಯೂ ಬೇಡ, ಅರಮನೆಗೆ ಹೊರಟು. ಏನು ಶ್ರೀಕಾಂತ, ನೀನು ಇಂತ ಮಾತ್ರ ಆಡಬಹುದು ಅಂತ ನಾನು ಅಂದುಕೊಂಡೇ ಇರ್ಲಿಲ್ಲ. ಏನ್ ತಪ್ಪು? ಈ ಗುರುಮಠಕ್ಕೆ ಸೇರಿನಲ್ಲಿ ಸ್ನೇಹತನವನ್ನ ಬೆಳೆಸುವಾಗ ಅಥವಾ ನಿನ್ನನ್ನ ಪ್ರೀತಿಸುವಾಗ ನೀನೊಬ್ಬ ರಾಜಕುಮಾರನೇ ಆಗಿರ್ಬೇಕು, ನಿನ್ನಲ್ಲಿ ಬೇಕಾದಷ್ಟು ಐಶ್ವರ್ಯಗಳಿರ್ಬೇಕೆನ್ನುವುದಾಗಿ ನಾನು ಭಾವಿಸಿದವಳಲ್ಲ. ನಿನ್ನ ಗುಣನಡತೆ, ಶೀಲ, ಸ್ವಭಾವವನ್ನು ನೋಡಿ ನಾನು ಪ್ರೀತಿಸಿದವಳು. ಒಲ್ಲೆ ಅಂತ ಹೇಳಬೇಡುವ ತ್ರಿವೇಣಿ. ವಿದ್ಯಾರ್ಥಿ ಜೀವನದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಸಹಜವೇ. ಅಂದ್ರೆ ಆದ್ರೆ ಮುಂದೆ ಆಲೋಚನೆ ಮಾಡ್ಬೇಕಾದ್ಯಾರು? ಯಾರು? ಹೆಣ್ಣಾದಂತ ನೀನು. ಹಾ. ಗುರು ಹಿರಿಯರು ತಂದೆ ತಾಯಿಗಳು ಯಾರು ನೋಡಿ ನಮಗೆ ನಿಶ್ಚಯ ಮಾಡ್ತಾರೋ ಅಂತವನ ಕೈ ಹಿಡಿದು ತಂದೆ ತಾಯಿಗಳಿಗೆ ಸುಖ ಸಂತೋಷವನ್ನು ಕೊಡಬೇಕಾದ್ದು ಹೆಣ್ಣಾದಂತ ನಿನ್ನ ಮುಖ್ಯ ಕರ್ತವ್ಯ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಕೇಳು. ಏನು? ಈ ಪ್ರಪಂಚದಲ್ಲಿ ದೇವರೇ ಇರುವುದು ಸತ್ಯ ಅಂತ ಆದ್ರೆ ನನ್ನ ನಿನ್ನ ಪ್ರೀತಿಗೆ ಖಂಡಿತ ಮೋಸ ಆಗ್ಲಿಕ್ಕಿಲ್ಲ. ವಿಧಿಯ ಲಿಖಿತವನ್ನು ಅಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮದುವೆ ನಮ್ಮ ಜನ್ಮದಲ್ಲಿ ಈ ಜನ್ಮದಲ್ಲಿ ಆಗ್ಬೇಕಂತ ವಿಧಿಯ ಲಿಖಿತದಲ್ಲಿ ಬರಹ ಇದ್ರೆ ಹಾಗೆಯೇ ಆಗ್ತದೆ. ಈಗ ಹೋಗು. ಪುಣ್ಯಾತ್ಮ ಕೈ ಹೋಗು ಅಂತ ಹೇಳ್ತಿದ್ದೇನೆ. ಹೋಗು, ಹೊರಟು ಹೋಗು. ಅರಿತೆ ನಿಮ್ಮ ಮನದ ಆತಂಕವ, ಅರಿತೆ ನಿಮ್ಮ ಮನದ ಆತಂಕವ, ಭರವಸೆಯಿದ ಕೇಳಿರಿ, ಭರವಸೆಯಿದ ಕೇಳಿರಿ. ಸರಸಿಜಾಕ್ಷನ ದಯೆಯಿರಲು, ಸರಸಿಜಾಕ್ಷನ ದಯೆಯಿರಲು ನಿಮ್ಮಯ ಲಗ್ನ ವಿರಚಿಸುವೆನು ಕೇಳಿರಿ, ಲಗ್ನ ವಿರಚಿಸುವೆನು ಕೇಳಿರಿ. ಸರಸಿಜಾಕ್ಷನ ದಯೆಯಿರಲು ನಿಮ್ಮಯ ಲಗ್ನ ವಿರಚಿಸುವೆನು ಕೇಳಿ. ಆತ್ಮೀಯ, ನಿನ್ನ ಬಾಯಿಂದ ಇಂತಹ ಮಾತುಗಳೇ? ಏನಾಯ್ತು? ಇಲ್ಲದೆ ಹೋದ್ರೆ ನಿನ್ನ ಜೀವಕ್ಕೊಬ್ಬ ಜೀವ ಕೊಡುವ ಗೆಳೆಯ ನಾನಿದ್ದೇನೆ ಅನ್ನೋದು ಮರೆತು ಬಿಟ್ಟೆಯಾ? ಮರೀಲಿಕ್ಕೆ ಸಾಧ್ಯ ಉಂಟೇನಾ? ಕಾಣುವ ಪ್ರಪಂಚದಲ್ಲಿ ಕಾಣದ ವಿಧಿಯ ಕೈವಾಡ ಬಹಳಷ್ಟಿರಬಹುದು. ಹಾಗಂತ ನಿನ್ನ ಪ್ರೀತಿ ಸೋಲುವುದಿಲ್ಲ ಗೆಳೆಯ. ಆತ್ಮೀಯ ವಿಜಯ, ಸ್ನೇಹದ ಬಗ್ಗೆ ಎಷ್ಟನ್ನೇ ಹೇಳು, ಹ. ಕೇಳಲಿಕ್ಕೆ ಕಿವಿಗೆ ಇಂಪಾಗಿರ್ತದೆ, ಮನಸ್ಸಿಗೆ ಸಂತೋಷ ಆಗ್ತದೆ. ಹ. ಆದ್ರೆ ಇಲ್ಲಿ ನಡೀತಿರುವುದು ಏನು? ಏನು? ಪ್ರೀತಿ ಪ್ರೇಮದ ಬಗ್ಗೆ, ಹ. ಅಂದ್ರೆ ಮದುವೆ ಬಗ್ಗೆ. ನೀನೇ ಸ್ವಲ್ಪ ಆಲೋಚನೆ ಮಾಡಿ ನೋಡು. ಏನು ಹೇಳು? ಅವಳ ಯೋಗ್ಯತೆ ಏನು, ನನ್ನ ಹಣೆ ಬರಹ ಏನು? ಹ. ಅವಳು ರಾಜಕುಮಾರಿ, ನಾನು ಕೇವಲ ಸೇನಾಧಿಕಾರಿಯ ಮಗ. ಹ. ನಮ್ಮಿಬ್ಬರ ಮದುವೆ ಆಗ್ಲಿಕ್ಕೆ ಸಾಧ್ಯ ಉಂಟೇನಾ? ನಿನ್ನ ಪ್ರೀತಿ ಸೋಲ್ತದಂತಲಾ? ಖಂಡಿತ ಸೋಲುವುದಿಲ್ಲ, ಸೋಲುವುದಿಲ್ಲ ಮಿತ್ರ. ಯಾಕೆ ಬಲ್ಲೆಯ? ಪ್ರೇಮವೆಂಬುದು ಅಮೂರ್ತ ಕಲ್ಪನೆಗಳ ಸಾಕಾರ. ಪ್ರೇಮಿಸುವ ಕಂಗಳ ಕನಸುಗಳಿಗೆ ಇದೊಂದು ಸುಂದರ ಆಕಾರ. ಈ ಪ್ರೇಮ ನಿನ್ನ ಬದುಕಿಗೆ ವಿಸ್ತಾರ. ಇನ್ನು ಇದು ಅಜರ ಅಮರ ನಿತ್ಯ ನಿರಂತರ. ಮಿತ್ರ, ಹ. ನಿನ್ನ ಮಾತನ್ನು ಕೇಳಲಿಕ್ಕೆ ಏನೋ ಸಂತೋಷಕರ. ಹ. ಆದ್ರೆ ನೀನೇ ಸ್ವಲ್ಪ ಆಲೋಚನೆ ಮಾಡು. ಏನು? ಈ ವಿಷಯ ತಿಳಿದ ಮೇಲೆ ಅವಳ ಅಪ್ಪನಿಂದ ನನ್ನ ಬೆನ್ನಿಗೆ ಬೀಳೋ ಪೆಟ್ಟು ಹ. ಕಾರ ಕಾರ. ಹಾಗಾಗುವುದಿಲ್ಲ ಮಿತ್ರ. ಹ. ನಿನ್ನ ಪ್ರೀತಿ ಸೋಲುವುದಿಲ್ಲ, ಸೋಲಿಕ್ ನಾನು ಬಿಡುವುದಿಲ್ಲ. ಯಾವ ರೀತಿಯಲ್ಲಿ? ಒಂದು ವೇಳೆ ನಿಮ್ಮಿಬ್ಬರ ಮಧ್ಯೆ ನಡೆಯುವಂತ ಮದುವೆಗೆ ಅಡ್ಡಿ ಆತಂಕಗಳು ಒದಗಿ ಬಂದಲ್ಲಿ ನನ್ನ ಪ್ರಾಣ ಕೊಟ್ಟಾದ್ರೂ ಮದುವೆ ಮಾಡ್ತೀನಿ. ಅಜರಾಮರವು ಈ ಸ್ನೇಹ, ಚಿರನೂತನದ ಶುಭ ಸ್ನೇಹ, ಎಲ್ಲೆಲ್ಲ ಭೇದದ ಭಾವ, ಎಲ್ಲರ ಕಾವಲು ದೇವ. ಅಜರಾಮರವು ಈ ಸ್ನೇಹ, ಸ್ನೇಹ. ಇತಗೋರ್ಜರದ ದೇವೋ, ಇತೋ
ತೊಂದರೆ ಕೊಡ್ತಾ ಅಂತ ಗೊತ್ತಿದ್ರೆ ಈ ಗಡಿಬಿಡಿಯಲ್ಲಿ ಇಷ್ಟು ದೊಡ್ಡ ಮುಂಡಾಸ್ ಕಟ್ಕೊಂಡು ಯಾರು ಬರ್ತಿದ್ರು? ಬಳಿರೆ ಪರಾಕ್ರಮ ಗಂಟೀರು ಅದ್ ಮರ್ತೋಯ್ತಲ್ಲವೇ? ಬಲ್ಲಿರೇನಯ್ಯೋ ಇರುವಂತಹ ಸ್ಥಳ ಲೋಕವಿಖ್ಯಾತವಾದ ಸತ್ಕೀರ್ತಿಯಿಂದ ಪುಣ್ಯಕ್ಷೇತ್ರಗಳ ನೆಲೆಬೀಡೆಂದು ಪ್ರಖ್ಯಾತಗೊಂಡಂತ ಈ ಗೂರ್ಜರಕ್ಕೆ ಯಾರು ಅಂತ ಕೇಳಿದ್ದೀರಿ? ಸುಳ್ಳಲ್ಲ, ಯಾರು? ಮಂತ್ರಿ ಶೇಖರ. ಬರಲಿಲ್ಲಲ್ಲ. ಮತ್ತೆ ನೀವ್ಯಾರು? ನಾವು ಭಾಗಂದ್ರು. ಭಾಗವತರು ಬೇರೆಯವರಿಗೆ, ನನಗೆ ನೀವು ಮಂತ್ರಿಯೇ ಹೌದು. ನಾನು ಮಾತಾಡುವಾಗ ಹಾ ಹೂ ಹೇಳುದು ತಡ ಮಾಡಿದ್ರೆ ನಾಳೆ ಬೆಳಿಗ್ಗೆ ಕೊಡುವ ಬಟುವಡಿಯನ್ನು ಕಮ್ಮಿ ಮಾಡಲಾಗುವುದು. ದಯವಿಟ್ಟು ನಾಳೆ ಒಂದು ಹಾಗೆ ಮಾಡ್ಬೇಡಿ. ನಿಮ್ಮ ಮೂಗುದಾರ ನಮ್ಮ ಕೈಯಲ್ಲಿದೆ. ಭುಜಕೀರ್ತಿಗಳಲ್ಲ ಹಾಗೆಂದುಕೊಳ್ಳಬಹುದು. ಬಂದ ವಿಚಾರ ಅನೇಕವಿದೆ. ಮಂತ್ರಿ ಶೇಖರ, ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಗಳ ವೈವಿಧ್ಯ ಪೂರ್ಣವಾದ ಜೀವನ ಸಂಗ್ರಾಮವನ್ನು ಕಂಡು ಬೇಸತ್ತನೋ ಎನ್ನುವ ಹಾಗೆ ಕರ್ಮ ಸಾಕ್ಷಿಯಾದಂತಹ ಜಗಚ್ಚಕ್ಷು ಸೂರ್ಯದೇವನು ಪಡುಗಡಲ ತಟಾಕದಲ್ಲಿ ಕಣ್ಮರೆಯಾದ. ಯಾವಾಗ? ನಿನ್ನೆ ದಿವಸ. ನಿಸರ್ಗದ ನಿಯಮವೋ ಕರ್ತವ್ಯದ ಒತ್ತಡವೋ ಎನ್ನುವಂತೆ ಮತ್ತೊಮ್ಮೆ ಮೂಡನ ದಿಕ್ಕಿನ ಬಾಂಧಳವನ್ನು ತನ್ನ ಹೊಂಬಣ್ಣದ ಕಿರಣಗಳಿಂದ ಈ ಪ್ರಪಂಚವನ್ನೇ ಬೆಳಗಿಸಿದ್ದಾನೆ. ಇವತ್ತು ಬೆಳಗಿನ ಕಥೆ ಇದು. ಬ್ರಾಹ್ಮಿ ಮುಹೂರ್ತವೆಂದು ತಿಳಿದಾಗಲೇ ಎದ್ದು ದಿನನಿತ್ಯದ ಪ್ರಾತಾನ್ಯಿಕ ಕಾರ್ಯಕ್ರಮಗಳನ್ನೆಲ್ಲ ಯಾವುದನ್ನು ಎಲ್ಲಿ ಯಾವ ರೂಪದಲ್ಲಿ ಹೇಗೆ ಪೂರೈಸಬೇಕೋ ಅದೆಲ್ಲವನ್ನು ಆಯಾ ಕ್ಷಣದಲ್ಲಿ ಅಲ್ಲಲ್ಲಿ ಆಗಾಗಲೇ ಆಯಾ ರೂಪದಲ್ಲಿ ಪೂರೈಸಿ ನೇರವಾಗಿ ಸಜ್ಜಾಗ್ರಹವನ್ನು ಸೇರಿ ರಾಜ ಪೋಷಾಕುಗಳನ್ನು ತೊಟ್ಟು ಧರಿಸಿ ಹಾಗೆಯೇ ಒಂಚೂರು ಎಣ್ಣೆಯನ್ನು ಹಾಕೊಂಡು. ಇವತ್ತು ಅನುಮಾನ ಇತ್ತು ಎಣ್ಣೆ ಹಾಕ್ತಿರಂದು. ಬಹುಶಃ ನೀವು ಸಂಜೆ ತನಕ ಸುತ್ತಾಡಿ ನಿಮ್ಗೇನು ಪ್ರಯೋಜನ ಆಗ್ಲಿಲ್ವೇ? ಬರುವಾಗ ಪರಿಮಳ ಬಂತಲ್ಲ, ನೀವು ಮೂಸುವಾಗಲೇ ಗೊತ್ತಾಯ್ತು ಎಣ್ಣೆ ತಜ್ಞರು ಅಂತ ಹೇಳಿ. ಅದೇನು ಹರಳೆಣ್ಣೆ ವಾಸನೆ? ಹರಳೆಣ್ಣೆ ಹೊಟ್ಟೆ ಸರಿ ಇಲ್ಲದ ನಿಮ್ಮ ಅಜ್ಜಿ ತಗೊಂಡು ಕೊಡಿ ಬೆಳಗಾಗುವ ಕಡೆ ನೆಟ್ಟಗಾಗ್ತಾರೆ. ಮತ್ತೆ ನಿಮಗೆ ಚಿಲ್ರಿ ಪಲ್ರಿ ಎಣ್ಣೆ ಹಾಕೋ ಜನ ನಾವಲ್ಲ. ವಿದೇಶದಿಂದ ತರಿಸಲ್ಪಟ್ಟಂತಹ ಸುಗಂಧ ದ್ರವ್ಯ ಎಂಬ ಎಣ್ಣೆಯನ್ನು ಪೂಸಿ ಲೇಪಿಸಿ ಹಾಗೆಯೇ ಬೊಂಬಾಳ ದೀವಿಗೆಯೊಂದಿಗೆ ಹೊಗಳು ಭಟ್ರ ಸಮೇತನಾಗಿ ಒಡ್ಡೊಳಗ ಚಾವಡಿಯನ್ನು ಪ್ರವೇಶ ಮಾಡಿದ ತಕ್ಷಣವೇ ಮಹಾರಾಜನಿಗೆ ಗೌರವ ರಕ್ಷೆಯನ್ನು ಕೊಡುವುದಕ್ಕೆ ಬೇಕಾಗಿ ಕೈಗಟ್ಟಿ ನಿಂತಿರುವ ನಮ್ಮ ಸೈನಿಕ ಪಟಲಾಮಗಳನ್ನು ನೋಡಬಾರದೆ? ಪಟ್ಲಾಮಂಡಿಲ್ಲ. ದೇವರಾಣಿಗೂ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ರು ಕೂತ್ಕೊಳ್ಳೋದಿಲ್ಲ. ನಮಗೆ ಕೊಡುವ ಗೌರವ ರಕ್ಷೆ ಬೆಳಿಗ್ಗೆ ತನಕ ನಿಂತುಕೊಂಡೆ. ಅವ್ರು ಹಾಗೆ ಇರಲಿ. ಈ ಕಡೆಯಿಂದ ರಾಜನಿಗೆ ಸ್ವಾಗತವನ್ನು ಬಯಸುವ ರಾಜನರ್ತಕಿಯರು ಒಂದೆಡೆ ಆದ್ರೆ ಮಹಾರಾಜನಿಗೆ ಮಂಗಳವಾಗಲಿ ಎಂದು ಅವರಷ್ಟಕ್ಕೆ ಮಾತಾಡಿಕೊಳ್ಳುವಂತಹ ಸುಮಂಗಲೆಯರು ಮತ್ತೊಂದೆಡೆ. ಅದೇ ಗಲಾಟೆ. ಮತ್ತೆ ಮನೆಗೆ ಮಂಡಕ್ಕಿ ಕೊಟ್ಟೆ ಹಿಡ್ಕೊಂಡು ಹೋಗೋ ಸುದ್ದಿ ಮಾತಾಡೋದಲ್ಲ ಅವರು. ಬಿಡುವ ಮಂಗಳಾರತಿ ಯಾರು ಎತ್ತುದು ಅಂತೇಳಿ ಅವರಷ್ಟಕ್ಕೆ ಅವರು ಎಲ್ಲಾಡಿಕೆ ಆಗ್ತಾ ಮಾತಾಡ್ತಾರೆ. ವಿದ್ಯುಜ್ಜನ ಪರಿವೇಷ್ಟಿತವಾಗಿರುವಂತಹ ಸಭೆಯನ್ನು ಕಂಡು ನಮಗೆ ಆತ್ಮಾನಂದವಾಯಿತು. ಮಂತ್ರಿ ಶೇಖರ, ನಾವೇನು ಸಾಮಾನ್ಯದವರೇ? ವೃತ್ತಿಯಲ್ಲಿ ವೈದ್ಯ ವೃಂದಾರಕನಾಗಿ, ಭುಕ್ತಿಯಲ್ಲಿ ಭೂಮಭೂಭುಜನಾಗಿ, ಶಕ್ತಿಯಲ್ಲಿ ಶಾರ್ದೂಲನಾಗಿ, ಕೀರ್ತಿಯಲ್ಲಿ ಕಿರೀಟಿಯಾಗಿ, ಅಖಂಡವಾದ ಆರ್ಯಾವರ್ತದ ಅವನಿಪಾಲಕರ ಮಧ್ಯದಲ್ಲಿ ಖ್ಯಾತಿಯ ಶಿಖರವನ್ನೇರಿದ ರಾಜಾದಿರಾಜನಾಗಿದ್ದೇನೆ. ಇದೆಲ್ಲ ಯಾರು ಸುದ್ದಿ? ನಮ್ಮ ಅಪ್ಪಯ್ಯನ ಬಂಡವಾಳ ಚೂರಿ ಇಲ್ಲ, ನನ್ನ ಸ್ವಂತ ತಯಾರಿ ಇದೆಲ್ಲ. ಇರಲಿ. ಈಗಾಗಲೇ ನನ್ನನ್ನು ನೋಡಿದ್ದಂತ ಅವರು ಮೂಗಿನ ಮೇಲೆ ಬೆರಳಿಟ್ಟು ತಲೆದೂಗುತ್ತಾ ಇದ್ದಾರೆ. ಏನೋ ತೊಂದರೆ ಇರ್ಬೇಕಂತ. ಪಕ್ಕದವರು ಬಾಯಿ ಬಿಟ್ಟಿದ್ದಾರೆ ವಾಸನೆ ತಡ್ಕೊಳ್ಳಿಕ್ಕಾಗದೆ. ಏನ್ ಮಾತಾಡ್ತೀರಿ ನೀವು? ಹಾಗಲ್ಲ, ಈ ಕ್ಷೇತ್ರದಲ್ಲಿ ಈ ಸಣ್ಣ ಪ್ರಾಯದ ಹುಡುಗ ಇಷ್ಟು ದೊಡ್ಡ ಕಿರೀಟವನ್ನು ಕಟ್ಟಿಕೊಂಡು ಈ ಕ್ಷೇತ್ರದಲ್ಲಿ ನಮ್ಮ ಮುಂದೆ ಇಷ್ಟು ಕಾರುಬಾರು ಮಾಡ್ತಿದ್ದಾನಲ್ಲ ಅಂತೇಳಿ ಮೂಕ ವಿಸ್ಮಿತರಾಗಿ ಬೆಕ್ಕಸ ಬೆರಗಾಗಿ ಮೂಗಿನ ಮೇಲೆ ಬೆರಳಿಟ್ಟು ತಲೆದೂಗುತ್ತಾ ಇದ್ದಾರೆ. ತೂಗ್ಲಿ ಕೌಚಿ ಬಿದ್ದಾಗಲೇ ಇದರ ಯೋಗ್ಯತೆ ಗೊತ್ತಾಗುವುದು. ನಿರೀಕ್ಷೆಯಲ್ಲಿರು ಇವ್ರಂತ ಹೇಳಿದ್ರೆ ಯಾರು? ಸಾಮಾನ್ಯದವರೇ? ಸಾಮಾನ್ಯದವರಲ್ಲ ಸ್ವಾಮಿ, ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳೆಲ್ಲರೂ, ತಜ್ಞರು, ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೆರೆವ ವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಾಂಡಲಿಕರು ಕುಳಿತಲ್ಲಿಂದಲೇ ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ನೀವು ತಡವಾಗಿ ಬಂದದಕ್ಕೆ ನಾವು ಹೊಣೆಗಾರರಲ್ಲ, ನಿಮ್ಮ ಆಸನಕ್ಕೆ ನೀವೇ. ಇದು ನಮ್ಮ ಕೊನೆಯ ಮಂತ್ರಿ. ಇವರೆಲ್ಲರೂ ನನ್ನನ್ನು ಕೂತಲಿಂದಲೇ ಆಶೀರ್ವದಿಸ್ತಾ ಇದ್ದಾರೆ. ಇವರ ಆಶೀರ್ವಾದ ಬಲವು ನಮಗೆ ಎಲ್ಲಿಯವರೆಗೆ ಶ್ರೀರಕ್ಷೆಯಾಗಿರುವುದೋ ಅಲ್ಲಿಯವರೆಗೆ ಈ ಕ್ಷೇತ್ರದಲ್ಲಿ ನಾವು ನಿರ್ಭೀತಿಯಿಂದ ವ್ಯವಹರಿಸ್ತೇನೆ ಎನ್ನುವುದನ್ನು ಆಶ್ವಾಸನೆ ಮೂಲಕ ಕೊಡ್ತಾ ಇದ್ದೇನೆ. ನಿಮ್ಮ ಕರತಾಡನವೇ ನಮಗೆ ಶ್ರೀರಕ್ಷೆಯಾಗಲಿ. ಮಂತ್ರಿ ಶೇಖರ, ಹಾಗಂತೇಳಿ ಅನ್ಯ ರಾಜ್ಯದ ಮೇಲೆ ನಾವು ದಾಳಿ ಮಾಡಿದ್ದಿಲ್ಲ. ಇನ್ನೊಬ್ಬರು ನಮ್ಮನ್ನು ಕೆಂಗಣ್ಣಿಂದ ನೋಡಿದ್ದಿಲ್ಲ. ಯಾಕೆ? ಅಷ್ಟು ಸುತ್ರಾಣಿಗಳೇ ಹೌದು ನಾವು. ನಿತ್ರಾಣಿ ಹೇಳಲಿಕ್ಕೆ ಕೂಡಂತ ನಿಮ್ಮ ಅಜ್ಜ ನಿರಂತರ ತ್ರಾಣಿ ಯಾರೋ ಅವನೇ ನಿತ್ರಾಣಿ ಎಂಬ ಅರ್ಥವೂ ಹೌದು. ನಮ್ಮ ವಾಕ್ಯವನ್ನು ನಮಗೆ ನೀವು ತಿರುಗಿಸಿಡ್ತಾ ಇದ್ದೀರಾ. ಇರ್ಲಿ. ಹಾಗಂತೇಳಿ ನಮ್ಮ ರಾಜ್ಯದಲ್ಲಿ ಅತಿವೃಷ್ಟಿಯಾಗ್ಲಿ ಅನಾವೃಷ್ಟಿಯಾಗ್ಲಿ ಶ್ಯಾಮ ಡಾಮರಂತೂ ಚೂರಿ ಇಲ್ಲವೇ ಇಲ್ಲ.
ಎಲ್ಲ ವಿದ್ಯೆಯಲ್ಲೂ ನಾನು ಎತ್ತಿದವನೇ ಹೌದು. ಯಾವ್ದ್ರಲ್ಲಿ? ಕೂತಲ್ಲಿಂದಲೇ ಸುಯಿ ಸುಯಿ ಪ್ರಯೋಗ ಮಾಡ್ತಾ ಹೋದ್ರೆ ಹತ್ತಿರದಲ್ಲಿ ಯಾರೂ ನಿಲ್ಲುವುದೇ ಇಲ್ಲ. ಏನಂತ ಉಂಟು? ಪುಂಖವಾಗಿ ಬಿಡುತ್ತಿರುವಂತಹ ಬಾಣಗಳ ಸುರಿಮಳೆಯೇ ಆಗಿದೆ. ಹಾಗಿರ್ಲಿ. ನನ್ನ ಬಾಣದ ಗುರಿ ಏನೆಂಬುದು ನಿಮಗೆ ನೋಡ್ಬೇಕಿದ್ರೆ ಅರಮನೆಯ ಉಪ್ಪರಿಗೆಯಲ್ಲಿರುವ ನಮ್ಮ ಅಪ್ಪಯ್ಯನ ಭಾವಚಿತ್ರದ ಹಳೆ ಕನ್ನಡಿ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲ ಹೇಗುಂಟು? ದಿವಸ ಪ್ರಯೋಗ ಮಾಡಿ ಪುಡಿ ಪುಡಿ ಮಾಡಾಕಿದ್ದೇನೆ. ಅಪ್ಪಯ್ಯ ಇದ್ರೆ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡ್ಬೇಕಾದ ಅಗತ್ಯ ಇತ್ತ? ಹೌದಲ್ಲ. ನಾನು ಹುಟ್ಟಿದ ಮಾರನೇ ದಿವಸವೇ ನಮ್ಮ ಅಪ್ಪಯ್ಯ ಸತ್ತೋದ್ರು. 1 ವಾರ ಆಯ್ತಚ್ಚೆ ನಾನು ಮಂಡೆ ಬೋಳಿಸಿಕೊಂಡು. ಅದೇನ್ ಬಾರಿ ತಡ ತಲೆ ಬೋಳಿಸ್ರಿ? ಅಂದ್ರೆ ಹುಟ್ಟಿದ ಮಾರನೇ ಅಪ್ಪ ಸತ್ತಿದ್ದಕ್ಕೆ ನಾನು ಕಳೆದ ವರ್ಷ ಮಂಡೆ ಬೋಳಿಸಿದ ಮತ್ತೆ ಅಲ್ಲ, ಕಳೆದ ವಾರ ಮಂಡೆ ಬೋಳಿಸಿದ್ದು ಸವಿ ನೆನಪಿಗೆ ಬೇಕಾಗಿ. ಅಪ್ಪಯ್ಯಂದು? ಹೌದು. ಹಾಗಂತೇಳಿ ನಾನು ಕತ್ತಿ ವಿದ್ಯೆಯಲ್ಲೂ ಎತ್ತಿದವನೇ ಹೌದು. ಕತ್ತಿಯ ಹರಿತ ಏನೆಂಬುದು ನಿಮಗೆ ನೋಡ್ಬೇಕಿದ್ರೆ ಅರಮನೆಯ ಹಿಂಬದಿಯಲ್ಲಿರುವಂತಹ ನಮ್ಮ ಬಾಳೆ ತೋಟವನ್ನು ನೋಡಿದ್ರೆ ಗೊತ್ತಾಗ್ತದೆ. ಒಂದೊಂದು ಪೆಟ್ಟಿಗೆ 3 ತುಂಡು ಮಾಡಿ ಹಾಕಿದ್ದೇನೆ. ಇತ್ತೀಚೆಗೆ 7 ಮಂದಿ ರಕ್ಕಸರನ್ನು ಏಕಕಾಲದಲ್ಲಿ ಕೊಂದಂತ ಧೀರೋದ್ದಾತ ನಾನಾಗಿದ್ದೇನೆ. ಸ್ವಲ್ಪ ತಿರುಗಿ. ರಕ್ಕಸರಂತ ಹೇಳಿದ್ರೆ ಯಾರು? ಸಾಮಾನ್ಯದವರೇ. ರಾತ್ರಿ ಕಾಲದಲ್ಲಿ ಸಂಚಾರ ಮಾಡಿ ಮನುಷ್ಯರ ರಕ್ತವನ್ನು ಕುಡಿಯುವವರು, ನಿಶಾಚರರು. ಅರ್ಥಾತ್ ಸೊಳ್ಳೆ. ಮತ್ತೆ ಯಾರು? ನೀವು ಕೊಂದಿದ್ದದೆ. ಸೊಳ್ಳೆಯಿಂದಲೂ ನಮ್ಮ ರಾಜ್ಯದ ಪ್ರಜೆಗಳಿಗೆ ತೊಂದರೆ ಆಗಬಾರ್ದಂತೇಳಿ ಕಟ್ಟುನಿಟ್ಟಿನ ವ್ಯವಸ್ಥೆಯಲ್ಲಿರುವಾಗ ಹೊಸ ವಾರ್ತೆಯನ್ನು ಕೇಳಿದನಲ್ವೇ? ಯಾರ ರಗಳೆಯೂ ಬೇಡ, ನಮ್ಮಷ್ಟಕ್ಕೆ ನಾವಿರುವಂತೇಳಿ ತೀರ್ಮಾನಿಸಿಕೊಂಡಿರುವಾಗ ಈಗಾಗಲೇ ದೇಶವೆಂಬ ಊರನ್ನು ಸುತ್ತುವುದಕ್ಕೆ ಹೋದಂತಹ ದೂತನೆಂಬ ಚರಣು ವಾರ್ತೆ ಎಂಬ ವಿಷಯವನ್ನು ನಮ್ಮ ಕರ್ಣಗಳೆಂಬ ಕಿವಿಗಳಿಗೆ ಬಂದು ಅರ್ಹಿದ್ದಾನೆ. ಏನ್ ಹೇಳಿದ? ಹತ್ತಿರದಲ್ಲಿರುವಂತಹ ಯಾವ ಗುರುಪುರದ ರಸ? ಸುರಪುರ. ಸುರಪುರದ ರಸ. ಯಾರು ಮಾರ್ರೆ ಚಿಲ್ರಿ ಪಲ್ರಿ ಅರಸರದಲ್ಲಿ ಯಾರು ನೆನಪಿಟ್ಟುಕೊಳ್ತಾರೆ? ನಾವು ಗಡಿಬಿಡಿಯಲ್ಲಿ ಇದನ್ನು ಕಟ್ಕೊಂಡು ಬರೋದೇ ಬಹಳ ಕಷ್ಟದಲ್ಲಿ. ಮಂತ್ರಿ ಶೇಖರ, ನಾವು ಬಿಟ್ಟ ಸ್ಥಳವನ್ನು ತಕ್ಷಣ ತುಂಬಿಸತಕ್ಕದ್ದು. ಅಲ್ಲಿ ಕೂತವರಿಗೆ ನಮಗಿಂತಲೂ ಹೆಚ್ಚು ಪ್ರತ್ಯುತ್ಪನ್ನ ಮತಿ ಬೇಕು. ಮತ್ತೆ ಯಾರೋ ಬರ್ಕೊಟ್ಟದನ್ನು ಕೂತ್ಕೊಂಡು ಓದುವುದಲ್ಲ. ಇಲ್ಲದಿದ್ರೆ ನಾಳೆ ಬಟವಾಡಿ ವಿಷಯ ನೆನಪಿರ್ಲಿ. ಸಮಸ್ಯೆ ಆಗಿದ್ದದೆ ಅಲ್ಲ. ಧರ್ಮದತ್ತ. ಅವನೇ ಧರ್ಮದತ್ತ. ನಂಗೂ ಮರ್ತೋಯ್ತು. ಧರ್ಮದತ್ತನೆನ್ನುವ ಮಹಾರಾಜ ತನ್ನ ಮಗಳೆಂಬ ಕುವರಿಗೆ ವಿವಾಹ ಎನ್ನುವಂತ ಮದುವೆಯನ್ನು ತೀರ್ಮಾನಿಸಿ ಈಗಾಗಲೇ ದೇಶಾಧಿಪಾಲಕರೆಂಬ ಯುವಕರಿಗೆ ಓಲೆ ಎಂಬ ಲೇಖನಿಯನ್ನು ಕೊಟ್ಟು ಕಳಿಸಿ ಎನ್ನುವ ವಾರ್ತೆ ಎಂಬ ವಿಷಯವನ್ನು ದೂತನೆಂಬ ಚರಣು ನಮ್ಮ ಕರ್ಣಗಳೆಂಬ ಕಿವಿಗಳಿಗೆ ಬಂದು ಅರ್ಹಿದ್ದಾನೆ. ಅರಸು ಮಕ್ಕಳೆಲ್ಲರೂ ಈಗ ಪ್ರಸನ್ನವದನರಾಗಿ ಸುಗಮದಲ್ಲಿ ಬಂದು ಸೇರಿದ್ದಾರಂತೆ. ಸುಗಮದಲ್ಲಿ ಬಂದ್ರ ಅಂದ್ರೆ ಅರ್ಥಾತ್ ಕ್ಷೇಮವಾಗಿ ಎಂಬ ಅರ್ಥ. ನೀವು ಯಾವ್ದ್ರಲ್ಲಿ ಹೋಗ್ತೀರಿ? ನಾವು ಹಾಗೆ ಹೋಗುದು ಸರಿಯಲ್ಲ. ಮುಂಡಾಸ್ತಾರಿಯಾದಂತಹ ನಾನು ಹೋಗುವ ಕ್ರಮ ಹೇಗೆ? ನಮ್ಮ ಆರಾಧ್ಯ ದೇವರಾದಂತಹ ಪರಮೇಶ್ವರನ ಮಡದಿಯಾದಂತಹ ಶ್ರೀ ದುರ್ಗಾಂಬದಲ್ಲೇ ನಮ್ಮ ಪ್ರಯಾಣ. ಅಲ್ಲಿಗೆ ಮಹಾರಾಜರು ತಮ್ಮ ಹೆಸರು ಕೇತು ಮಹಾರಾಜ. ನಮಸ್ಕಾರ. ಕಳಿಂಗ ದೇಶದ ಅಧಿಕಾರಿ ಚಂದ್ರಸೇನ ಆಗಲಿ. ನಮಸ್ಕಾರ. ಪ್ರತಿ ನಮಸ್ಕಾರಗಳು ಸ್ವಾಮಿ. ಪುಷ್ಪಗಿರಿಯ ರಾಜಕುವರ ನಾನು, ಹೆಸರು ವಿಜಯ. ಆಗಲಿ. ನಮಸ್ಕಾರ ಸ್ವಾಮಿ. ಕನಕಪುರದ ರಾಜವರ್ಧನ ಮಗ ಸಂಗ್ರಾಮೇಂದ್ರ. ಆದೀತು.